ಸಂತೋಷ. ಬನ್ನಿ ಬನ್ನಿ ಬನ್ನಿ. ಯಾವ ಜೋಡಿ ಚೆನ್ನಾಗಿದೆ? ನೋಡಿ ನಮ್ಮ ಮಾವರು ಹಿಂದಕ್ಕೆ ಮಾಡಿದ್ರಲ್ಲ, ಹಿಂದಕ್ಕೆ ನಿಮ್ಮ ಹತ್ರ ಸಾಲ ಮಾಡಿದ್ರಲ್ಲ, ಮಾಡಿದ್ದ ಅದು ಕೊಟ್ಟಿದ್ದೀನಿ. ಸಂತೋಷ. ಎಣಿಸ್ಬೇಡಿ. ನೀನ್ ಎಣಿಸಿದ್ರಿ ತಾನೆ? ನೀನ್ ಎಣಿಸಿದ್ನ 100 ಕಂತು ಕಡಿಮೆ ಇರ್ತದೆ. ದಯವಿಟ್ಟು ಬಡ್ಡಿ ಕೇಳಬೇಡಿ. ನೀನ್ ಕೇಳಲ್ಲ. ಈಗಾಗಲೇ ಶೇಷ ಕರೆ ಬಡ್ಡಿ ಕೊಡಿಸಿದ್ದಾನೆ. ಯಾರು? ನಮ್ಮ ಆಂಟಿ. ಏನು ಆಂಟಿ ಅಂದ್ರೆ ಇಂಗ್ಲಿಷ್ ಬರುತ್ತಾ ನಿನಗೆ? ಇಂಗ್ಲಿಷ್ ಮಾತು. ಆಂಟಿ ಅಂದ್ರೆ ಕನ್ನಡದಾಗ ಹೆಂಡತಿ ಅಂತ. ಒಂದು ಕೈ ಹೊಡಿತೀನಿ. ಹೆಂಡತಿ ಕಣ ಮಾರಾಯ. ಸಖತ್ತಾಗಿದ್ದಾರೆ, ಸಖತ್ತಾಗಿದ್ದಾರೆ. ಏನು ಅದೃಷ್ಟ ನಿನ್ನಿದ್ದೀವಿ. ಇಷ್ಟು ಬೇಗ ನಿನಗೆ ಈ ಅದೃಷ್ಟ ಬರುತ್ತೆ ಅಂತ ಸಖತ್ತಾಗಿದೆಯಂತೆ. ಜೀವನದಾಗ ಯಾರ್ಯಾರು ಹೇಳಿದ್ದಿಲ್ಲ ಇಷ್ಟು ಚೆನ್ನಾಗಿದ್ದಾಳೆ ಅಂತ. ನೀನು ಒಬ್ಬನಾದ್ರೂ ಹೇಳಿಬೇಕ. ಬಹಳ ಸಂತೋಷ ಆಯ್ತು. ಯಾವಾಗ ಕರ್ಕೊಂಡು ಹೋಗ್ತೀನಿ? ನನಗೆ ಗೊತ್ತಾಗಿರ್ತದೆ ಇದನ್ನು ಯಾವನೂ ಕರ್ಕೊಂಡು ಹೋಗೋದಲ್ಲ ಅಂತ. ಮೊನ್ನೆ ಕರ್ಕೊಂಡು ಹೋಗಿ ಬಸ್ ಸ್ಟ್ಯಾಂಡ್ನೇ ಬಿಟ್ಟು ಬಂದಿದ್ದೆ ಶೇಷ. ಯಾರನ್ನ ಕರ್ಕೊಂಡು ಹೋದ್ರೆ ಹೋಗ್ಲಕ್ಕಾಗಿ ಆ ನನ್ನ ಮಕ್ಕಳು ಕರ್ಕೊಂಡ್ಬಂದು ವಾಪಸ್ ಮನೆಗೆ ಶೇಷ. ಈ ಒಂದು ಸಂದರ್ಭದಲ್ಲಿ ಈ ಹಣವನ್ನು ನಮ್ಮ ಸೀಸನ್ ಮುಗೀತು. ನನ್ನ ಹಣ್ಣು ಪ್ರೆಸೆಂಟೇಷನ್ ಅಂತ ಹೇಳ್ಬೇಕು ಸಾವುಕಾರೆ. ಈ ಹಣವನ್ನು ನಮ್ಮ ನಾಟಕದ ಲಕ್ಷ್ಮಣರಾಜ್ ಕೊಡ್ತೀನಿ. ಬ್ಯಾಡ ಬೇಡ ಅಂತ ಕಿತ್ತುಕಾಗ್ತದೆ. ಪಾಪ ಅವನು ಏನೇನು ಸಾಲ ಮಾಡಿದ್ದಾನೆ ಏನು. ಸಾವುಕಾರೆ, ಈ ಜೋಡಿ ಹೆಂಗಿದೆ? ಎಲ್ಲ ಮುಗಿತಲ್ಲ ಜೋಡಿ. ಎಲ್ಲವೂ ಚೆನ್ನಾಗಿದ್ದಾವೆ. ನೀನಂತೂ ನಿನ್ನ ಜೀವನ ನಾಶ ಇದೆ. ಬರೀ ಹಾಕಿ ಮೀನು ತಂದು ಕೂಡ ಹಾಕಿ. ಕಾವ್ಯೇಶು ನಾಟಕ ರಮ್ಯಂ ಅಂತ ಹೇಳಿ ನಮ್ಮ ಮೀಮಾಂಸಕ ಒಬ್ಬ ಹೇಳ್ತಾನೆ. ನಾವು ಆಕ್ಚುಲಿ ಅವ್ರ ಮಂತ್ರಲ್ಲ ಮ್ಯಾಚ್ ಹಾಕಿವು. ಅಂದ್ರೆ ಜಗತ್ತಿನ ಎಲ್ಲ ಕಾವ್ಯಗಳಲ್ಲಿ ಎಲ್ಲ ಕಲಾ ಪ್ರಕಾರಗಳಲ್ಲಿ ನಾಟಕ ಅತ್ಯಂತ ರಮ್ಯವಾದದ್ದು ಯಾತಕ್ಕೆ ಅಂದರೆ ನಾಟಕದಲ್ಲಿ ಎಲ್ಲ ಕಲೆಗಳು ಹುದುಗಿದಾವೆ.
ಬೇರೆಲ್ಲ ಕಲೆಗಳು ಅಂತ ಏನು ಕರಿತೀವಿ, ಸಂಗೀತ, ಶಿಲ್ಪ, ನೃತ್ಯ, ನಾವು ಜಾಸ್ತಿ ಸಾಹಿತ್ಯ, ಚಿತ್ರಕಲೆ, ಇವೆಲ್ಲ ಏನು ಕಲೆಗಳಿದ್ದಾವಲ್ಲ ಆ ಎಲ್ಲ ಕಲೆಗಳು ನಾಟಕದಲ್ಲಿ ಐಕ್ಯವಾಗಿಬಿಟ್ಟಿದ್ದಾವೆ. ಹಾಗಾಗಿ ಇದು ಒಂದು ಸರ್ವಶ್ರೇಷ್ಠವಾದ ಕಲೆ. ಇದನ್ನ ಮುಂದುವರಿಸಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಎಷ್ಟು ಜನ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನಾಟಕದ ಕಲಾವಿದರು ನಾಟಕವನ್ನು ಅವ್ರ ಪಾಡಿಗೆ ಅವರು ಅಭಿನಯಿಸ್ತಿರ್ತಾರೆ. ಇವತ್ತು ತಗೊಂಡಿರ್ತಕ್ಕಂಥ ನಾಟಕ ಬಹಳ ಶ್ರೇಷ್ಠವಾದದ್ದು. ಒಂದು ಕಾಲದಲ್ಲಿ ವೃತ್ತಿ ರಂಗಭೂಮಿಯಲ್ಲಿ ಮುದುಕನ ಮದುವೆ ನಾಟಕ 2 ತಿಂಗಳು, 3 ತಿಂಗಳು, 4 ತಿಂಗಳು ನಿರಂತರವಾಗಿ ನಡೀತಾ ಇತ್ತು. ನಮ್ಮ ಗಣಪತಿ ಪೆಂಡಲ್ನಲ್ಲಿ, ಜಾತ್ರೆ ಮೈದಾನದಲ್ಲಿ ಈ ನಾಟಕ ಎಷ್ಟೋ ದಿನ ಪ್ರದರ್ಶನ ಕಂಡಿದೆ. ಒಂದೇ ನಾಟಕವನ್ನು ಅವತ್ತು 10 ಬಾರಿ ಪ್ರೇಕ್ಷಕರು ನೋಡ್ತಾ ಇದ್ರು. ಅಂದರೆ ಆ ನಾಟಕ ಅಷ್ಟು ಆನಂದಿಸ್ತಿದ್ರು ಅವರು. ಮತ್ತೆ ಅದೇ ನಾಟಕವನ್ನು ನೋಡುವಂಥ ಕಲಾವಿದರು ಇರ್ತಿದ್ರು. ಇವತ್ತು ಆ ಕಲಾವಿದರ ಸಂಖ್ಯೆ ಮತ್ತು ಕಲಾಸಕ್ತರ ಸಂಖ್ಯೆ ಎರಡೂ ಕಡಿಮೆ ಆಗಿದೆ. ನನಗೆ ಬಹಳ ಕುತೂಹಲ ಅಂತ ಅಂದರೆ, ಒಂದು 40-45 ವರ್ಷಗಳ ಹಿಂದೆ ನೋಡಿದ್ದ ನಾಟಕನ ಮತ್ತೊಮ್ಮೆ ನೋಡ್ಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಮಿತ್ರರಾದ ಜಯರಾಮ್ ಅವರ ಪ್ರಯತ್ನದಿಂದ. ಅದು ಒಳ್ಳೆಯ ನಾಟಕ. ಅದು ಮಾಡೋಣ, ಇದು ಮಾತಿಗೆ ಸಮಯ ಅಲ್ಲ. ಸಹಕರಿಸಿರ್ತಕ್ಕಂಥ ನಮ್ಮೂರಿನಲ್ಲಿ ಜಯರಾಮ್ ಅವರ ಜೊತೆಗೆ ನಿಂತಂಥ ಎಲ್ಲ ಸ್ನೇಹಿತರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಒಬ್ಬ ಕಲಾವಿದನಾಗಿ, ಕಲಾಸಕ್ತನಾಗಿ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಅವಧಿ ನೀವೇನಿಲ್ಲಿ ಕಲೆ ಕಲಿತಿರೋದು ಅತ್ಯಂತ ನೈಜವಾದ ಕಲೆಯನ್ನು ನೀವು ತಾಜಾ ನೋಡುವಂಥ ಕಲೆ. ನಾವು ನೋಡುವ ಧಾರಾವಾಹಿಗಳು, ಚಲನಚಿತ್ರಗಳು ಎಷ್ಟೆಷ್ಟೋ ಟೇಕ್ಗಳನ್ನ ತಗೊಂಡಿರ್ತದೆ. ಆ ಟೇಕ್ಗಳನ್ನ ತಗೊಂಡಿರ್ತಕ್ಕಂತಹ ಅದರಲ್ಲಿ ಕಲೆ ತಾಜಾ ಇರ್ತದೆ ಅಂತ ಹೇಳಿ ಇರಲ್ಲ. ತಾಜಾ ಕಲೆಯನ್ನು ನೋಡ್ತಿದ್ದೀವಿ. ಆ ಸಮಯಕ್ಕೆ ನಮ್ಮನ್ನು ಒಗ್ಗಿಸ್ಕೊಳ್ಳೋಣ. ಮಿತ್ರ ಜಯರಾಮ್ ಅವರಿಗೆ ಅಭಿನಂದನೆಗಳನ್ನು ನೀಡಿ. ಹೌದಾ? ಬಹಳ ಸಂತೋಷ. ಬನ್ನಿ ಬನ್ನಿ ಬನ್ನಿ. ಚೆನ್ನಾಗಿದೆ. ಯಾವ ಜೋಡಿ ಚೆನ್ನಾಗಿದೆ? ಓ, ಸಾವ್ಕಾರ್ರೆ, ಹಾ. ಸಾವ್ಕಾರ್ರೆ, ಏನಪ್ಪ? ನೋಡಿ ನಮ್ಮ ಮಾವರು ಹಿಂದಕ್ಕೆ ಮಾಡಿದ್ರಲ್ಲ, ಹಾ? ಹಿಂದಕ್ಕೆ ನಿಮ್ಮ ಹತ್ರ ಸಾಲ ಮಾಡಿದ್ರಲ್ಲ, ಹ್ಞೂ ಮಾಡಿದ್ದ. ಅದು ಕೊಟ್ಟಿದ್ದೀನಿ. ಸಂತೋಷ. ಹಾ, ಎಣಿಸ್ಬೇಡಿ. ನೀನು ನಡೆಸಿದ್ದಿ ತಾನೆ? ಹಾ. ನೀನು ನಡೆಸಿದ್ದು 100 ಕತ್ತು ಕಡಿಮೆ ಇರ್ತದೆ. ದಯವಿಟ್ಟು ಬಡ್ಡಿ ಕೇಳಬೇಡಿ. ನೀನು ಕೇಳಲ್ಲ. ಈಗಾಗಲೇ ಸೇಸ ಕರೆ ಬಡ್ಡಿ ಕೊಡಿಸಿದ್ದಾನೆ ಯಾರು ಇವರು? ನಮ್ಮ ಆಂಟಿ. ಏನು ಏನ್ ಆಂಟಿ ಅನ್ನೋದು? ಆಂಟಿ ಅಂದ್ರೆ ಇಂಗ್ಲಿಷ್ ಬರುತ್ತಾ ನಿನಗೆ? ಇಂಗ್ಲಿಷ್ ಮತ್ತೆ ಆಂಟಿ ಅಂದ್ರೆ ಕನ್ನಡದಾಗ ಹೆಂಡತಿ ಅಂತ. ಯಾರೇ? ಇನ್ನು ಒಂದು ಕೈ ಹೆಂಡತಿ ಕಣವ ಮಾರಾಯ. ಸಖತ್ತಾಗಿದ್ದಾರೆ, ಹಾ? ಸಖತ್ತಾಗಿದ್ದಾರೆ. ಏನು ಅದೃಷ್ಟ ನಿನ್ನಿದೆ. ಇಷ್ಟು ಬೇಗ ನಿನಗೆ ಈ ಅದೃಷ್ಟ ಬರುತ್ತೆ ಅಂತ ಸಖತ್ತಾಗಿದೆಯಂತೆ. ಜೀವನದಾಗ ಯಾರ್ಯಾರೇ ಹೇಳಿದ್ದಿಲ್ಲ ಇಷ್ಟು ಚೆನ್ನಾಗಿದ್ದಾರೆ ಅಂತ. ನೀನು ಒಬ್ಬನಾದ್ರೂ ಹೇಳಿದ್ದಿಲ್ಲ. ಭಾಳ ಸಂತೋಷ ಆಯ್ತು. ಯಾವಾಗ ಕರ್ಕೊಂಡು ಹೋಗ್ತೀನಿ? ನನಗೆ ಗೊತ್ತಾಗಿರ್ತದೆ ಇದನ್ನು ಯಾವನೂ ಕರ್ಕೊಂಡು ಹೋಗೋದಲ್ಲ ಅಂತ. ಮೊನ್ನೆ ಕರ್ಕೊಂಡು ಹೋಗಿ ಬಸ್ ಸ್ಟ್ಯಾಂಡ್ನೇ ಬಿಟ್ಟು ಬಂದಿದ್ದೆ ಸೇಸ. ಯಾರನ್ನ ಕರ್ಕೊಂಡು ಹೋದ್ರೆ ಹೋಗ್ಲಕ್ಕಾಗಿ ಆ ನನ್ನ ಮಕ್ಕಳು ಕರ್ಕೊಂಡ್ಬಂದು ವಾಪಸ್ ಮನೆಗೆ ತಂದು ಸೇಸ. ಈ ಒಂದು ಸಂದರ್ಭದಲ್ಲಿ ಈ ಹಣವನ್ನು ನಮ್ಮ ಸೀಸನ್ ಮುಗೀತು. ನನ್ನ ಹಣ್ಣು ನೋಡಮ್ಮ, ಇದು ನಿಮ್ಮ ಮಗ pregnant. ಪ್ರೆಸೆಂಟೇಷನ್ ಅಂತ ಹೇಳ್ಬೇಕು. ಸಾವ್ಕಾರ್ರೆ, ಈ ಹಣವನ್ನ ನಮ್ಮ ನಾಟಕದ ಲಕ್ಷ್ಮಣರಾಜ್ ಕೊಡ್ತೀನಿ. ಅವ್ರು ಒಳ್ಳೆ ಕಲಾವಿದರು. ಆಯ್ತು, ಬಾಳ ಬಿಡ್ರಿ. ಬಾಳ ಬಿಡ್ರಿ. ಬ್ಯಾಡ ಬೇಡ ಅಂತಲೇ ಕಿತ್ತುಕಾಗ್ತದೆ. ಪಾಪ ಅವನು ಎಲ್ಲೆಲ್ಲಿ ಸಾಲ ಮಾಡಿದ್ರು ಏನು. ಸಾವ್ಕಾರ್ರೆ, ಈ ಜೋಡಿ ಹೆಂಗಿದೆ? ಅದೆಲ್ಲ ಮುಗಿತಲ್ಲ ಜೋಡಿ. ಎಲ್ಲವೂ ಚೆನ್ನಾಗಿದ್ದಾವೆ. ಹಾ. ನೀನಂತೂ ನಿನ್ನ ಜೀವನ ನಾಶ ಇದೆ. ಬರೀ ಹಾಕಿ ಮೀನು ತಂದು ಕೂಡ ಹಾಕಿ